ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೇಮ್ ಕಹಾನಿ ಕೇಳ್ತಾ ಇದ್ವಿ. ಪ್ರೇಮ್ ಕಹಾನಿಯ ಕೊನೆ ಹಂತ ತಿಳ್ಕೋಣ. ಹಾಗೇನೆ ಸ್ಯಾಂಡಲ್ವುಡ್ಗೆ ಪ್ರೇಮ್ ಹೇಗೆ ಎಂಟ್ರಿ ಕೊಟ್ರು ಇವೆಲ್ಲ ತಿಳ್ಕೋಣ. ಪ್ರೇಮ್, ಇನ್ನು ನಿಮ್ಮ ಪ್ರೇಮ್ ಕಹಾನಿಯ ಕೊನೆ ಹಂತ ಸಂಕ್ಷಿಪ್ತವಾಗಿ ಹೇಳ್ಬಿಡಿ ನಮ್ಗೆ. ಕೇಳಿದವರು ನೀವೇ. ಹೇಳಿ ಅಂತ ಅಲ್ಲ, ನಮ್ಗೆ ಇಷ್ಟು ಎಲಾಬರೇಟ್ ಆಯ್ತು, ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಅಲ್ಲ, ಮೂವಿ ಕತೆ ಕೇಳಿದ್ರೆ ನೀವು ಸೀರಿಯಲ್ ಹೇಳಿದ್ರೆ ನಾವು ಏನ್ ಮಾಡಕ್ ನಾನೇ ಹೇಳ್ತಾನೆ ಇಷ್ಟೊಂದು ಎಪಿಸೋಡ್ ಬರುತ್ತೆ ಅಂತ. ಸರಿ ಹೇಳಿ. ಕೊನೆಗೆ ಎಲ್ಲ ಸೆಟ್ಲ್ ಆಯ್ತಾ ಅಥವಾ ಓಡೋಗಿರೋದ್ರ ಮದ್ವೆ ಆದ್ರ ಅಥವಾ ನಾರ್ಮಲ್ ಆಗಿ ಮದ್ವೆ ಆದ್ರ? ಈಗ ಎಲ್ಲಿ ಬ್ಯೂಗಲ್ ರಾಕಿಂದ ಹೇಳ ಮೊದ್ಲಿಂದ ಹೇಳಿ. ಏನು ಭಯ ಬೀಳ್ತಿರಲ್ರಿ. ಓಕೆ, ಬ್ಯೂಗಲ್ ರಾಕ್ ಮೇಲೆ ಡಿಸಿಷನ್ ತೊಗೊಂಡ್ವಿ ಮದುವೆ ಆಗೋಣ ಅಂತ ಹೇಳಿ. ಸರಿ, ಗುರುವಾರ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಕಿಡ್ನ್ಯಾಪ್ ಆಯಿತು. ಸೊ ಏನು ಮಾಡೋದು ಅಂತ ಹೇಳಿ ಗುರುವಾರಕ್ಕೆ ಮದುವೆ ಆಗೋದು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ತಾಳಿ, ಸೀರೆ, ನನಗೆ ಪಂಚೆ, ಪೇಟ, ಬಾಸಿಂಗ್ ಎಲ್ಲ ತರಿಸಿ ರೆಡಿಯಾಗಿ ಇಟ್ಕೊಂಡಿದ್ವಿ. ಆದರೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಟೆಲಿಫೋನ್ಸ್ ಎಲ್ಲ ಫುಲ್ ಡೆಡ್ ಆಗಿ ಹೋಗಿತ್ತಾಗ. ಸೊ ಅವ್ರ ಫ್ರೆಂಡಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕಾಗಿತ್ತು, ಅವಳು ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಸರಿ, ಇವ್ರ ಮನೆಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿ ಬೇರೆ ಕಡೆ ಎಲ್ಲ ಗಂಡು ನೋಡ್ತಾ ಇದ್ದಾರೆ, ಆ ಥರ ಅಂತ ಸುದ್ದಿ ಬಂದಿದೆ. ಸೊ ಇವಳೇನು ಮಾಡಿದ್ಲು, ಇನ್ನು ವೆಯ್ಟ್ ಮಾಡಿದ್ರೆ ಆಗಲ್ಲ ಅಂಥೇಳಿ ಡೈರೆಕ್ಟಾಗಿ ಅವಳದೇನೇನು ಥಿಂಗ್ಸ್ ಇತ್ತು ಅದನ್ನೆಲ್ಲ ಆಟೋನಲ್ಲಿ ಹಾಕ್ಕೊಂಡು ಸೀದಾ ಬಂದು ನನ್ನ ಫ್ಯಾಕ್ಟ್ರಿ ಮುಂದೆ ಇಳಿದ್ಲು. ನಾನು ಬೆಳಿಗ್ಗೆ ಪೇಪರ್ ಓದ್ತಾ ಕೂತಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಆಗಿದ್ದಾರೆ, ಅಣ್ಣವರು, ಅಷ್ಟೊಂದು ಗಲಾಟೆಗಳು ನಡೀತಾ ಇದೆ, ಅದಾಗ್ತಾಯಿದೆ, ಸ್ಟ್ರೈಟ್ ಆಗ್ತದೆ. ಫುಲ್ ಕರ್ನಾಟಕ ಬಂದು 144 ಸೆಕ್ಷನ್ನು, ಎಲ್ಲೂ ಏನೂ ನಿಂತ್ಕೊಳ್ಳೋಗಿಲ್ಲ, ಮಾಡೋಗಿಲ್ಲ. ಓದ್ತಾ ಇದ್ದೀನಿ, ಒಂದು ಆಟೋ ಬಂದು ನಿಂತ್ಕೊಂಡು ತಲೆ ಎತ್ತಿ ನೋಡಿದ್ರೆ ಇವಳು ಏನೇ ಅಂದರೆ ನನಗೆ ಗೊತ್ತಿಲ್ಲ, ಬಾ ಮದುವೆ ಆಗೋಣ ಅಂತ. ಅದು ಬ್ರೇಕಿಂಗ್ ನ್ಯೂಸ್ ಅಂದರೆ ನ್ಯೂಸ್ ಯಾಕೆ ಸುಮ್ಮನೆ ಪೇಪರ್ ಓದ್ತಾ ಇದ್ರು ಬಾ ಅನ್ಕೊಂಡು ಇದಕ್ಕಿದಂಗೆ ಮದುವೆ ಅಂದರೆ ನನಗೆ ಗೊತ್ತಿಲ್ಲ, ಬಂದಿದ್ದೀನಿ ಎಲ್ಲರೂ ಕರ್ಕೊಂಡು ಹೋಗೋದು. ಸರಿ ಆಯ್ತಮ್ಮ ಇರು ಅಂತ ಹೇಳಿ ಸೀದಾ ನನ್ನ ಫ್ರೆಂಡ್ ಹತ್ರ ಹೋಗಿ, ಅವನ ಹತ್ರ ಮೊಬೈಲ್ ಇತ್ತು, ಹಂಗೆ ಹೇಳಿ ಎಲ್ರಿಗೂ ಹೇಳ್ಬಿಡು ಅಂಥೇಳಿ ನನ್ನ ಫ್ರೆಂಡ್ ಮನೆ BTM ಲೇಔಟಲ್ಲಿ ನನ್ನ ಫ್ರೆಂಡ್ ಮನೆ ಇದೆ. ಅಲ್ಲಿ ನಾನು ಇವಳು ಅದೇ ಆಟೋನಲ್ಲಿ ಹೋಗಿ ನನ್ನ ಫ್ರೆಂಡ್ ಮನೇಲೇ ಸ್ನಾನ ಮಾಡಿ ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಸೊ ನನ್ನ ಫ್ರೆಂಡ್ಸ್ಗಳನ್ನ, ನನ್ನ ತಂದೆ ತಾಯಿನ ಎಲ್ಲ ಅಲ್ಲೇ ಕರೆಸ್ಕೊಂಡು ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಮಂಗಳವಾರ ಮಟ್ಟ ಮಧ್ಯಾಹ್ನ ತಾಳಿ ಕಟ್ಟಿದೆ. ಅಲ್ಲ, ಅವ್ರು ಶಾಕ್ ಆಗಿ ತಗೊಂಡ್ರ, ಕಾಂಪ್ರಮೈಸ್ ಆದ್ರೆ? ಎಲ್ರಿಗೂ ಗೊತ್ತಿತ್ತು ನನ್ನ ಲವ್ ಸ್ಟೋರಿ. ನನ್ನ ತಂದೆ ತಾಯಿ ಮೊದಲಿಂದ ನಾನು ಹೇಳ್ಕೊಂಬರ್ತೇನಲ್ಲ ಡೇ ಒನ್ನಿಂದ. ಆಮೇಲೆ ಅವಳು ನನ್ನ ಮನೆಗೆ ಬರೋಳು, ನನ್ನ ಫ್ಯಾಕ್ಟ್ರಿಗೆ ಬರೋಳು. ಸೊ ಆಲ್ರೆಡಿ ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲೂ ಒಬ್ಳು ಥರ ಆಗೋಗಿದ್ದ ಅವಳು. ಪ್ರೇಮ್ ಅವರು 2.5 ಸೆಗ್ಮೆಂಟ್ ಲವ್ ಸ್ಟೋರಿ ಹೇಳಿದ್ದಾರೆ. 2 ಲೈನಲ್ಲಿ ಹೇಳಬೇಕು ಅಂದ್ರೆ, ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ ಇಬ್ಬರು ಮಕ್ಕಳು ಅಂದ್ರೆ ಮುಗಿದು ಹೋಗ್ತಿದ್ ಕತೆ. ಇಷ್ಟು ದೊಡ್ಡ ಕತೆ ಹೇಳಿ. ಈ ಒಂದು ಕೆಲಸ ಮಾಡಿ, ಎಲ್ಲ ರಬ್ ಮಾಡ್ಬಿಡ್ರಪ್ಪ. ಊಫಿ ಇಷ್ಟೊತ್ತರೆಗೂ ಮಾಡಿದ್ದೆಲ್ಲ ಊಫಿ. ಇದೊಂದು ಡೈಲಾಗ್ ಹೇಳ್ಬಿಡ್ತೀನಿ. ವೆರಿ ನೈಸ್ ಲವ್ ಸ್ಟೋರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದನ್ನ ಮೂವಿ ಮಾಡೋ ಯೋಚನೆ ಏನಾದರೂ ಇದೆಯಾ ನಿಮಗೆ? ಸೀರಿಯಲ್ ಆಗ್ಬಿಡುತ್ತೆ, ಆದ್ರೂ ಮೂವಿ ಮಾಡ್ಬೇಕಾಗುತ್ತೆ. ಮಾಡಿಸ್ತಾ ಯೋಚನೆ ಇನ್ನೂ ಹೆಸರೆಲ್ಲ ಇಟ್ಟಿಲ್ಲ, ಬಟ್ ಕತೆ ಮಾಡಿಸ್ತಾ ಇದ್ದೀನಿ. ಪ್ರೇಮ ಜ್ಯೋತಿ. ಇವಾಗ 6 ಜನ ಒಂದು ಟೈಟ್ಲ್ ಕೊಡಿ ನೋಡೋಣ ಕತೆಗೆ. ಪ್ರೇಮ ಜ್ಯೋತಿ. ಆಮೇಲೆ ಅದೇ ಪರಮೇಶಿ ಪ್ರೇಮ ಪ್ರಸಂಗ ಅಂತ ಹೇಳಾಯ್ತು. ಅದು ಬಂದಿದ್ದಾಯ್ತು, ಬಂದೋಯ್ತು ಅದು. ಆಮೇಲೆ ನೀವು ಕಿತಾಪತಿ ಜ್ಯೋತಿಪತಿ ಕರೆಕ್ಟ್ ಆಗಿದೆ. ಪರಮೇಶಿ ಪರದಾಟ. ಅದು ಕಿತಾಪತಿ ಮಾಡ್ದಂಗಿದೆಯಾ? ಇನ್ನೋಸೆಂಟ್ ಲವ್ ಸ್ಟೋರಿ ಹೇಳಿದ್ರೆ ಕಿತಾಪತಿ ಅಂತೀರ? ಇಲ್ಲ, ಚೆನ್ನಾಗಿದೆ ಅದು. ಕಿತಾಪತಿ ಕಿತಾಪತಿ ಅಂದ್ರೆ ನಾನು ಇವಳನ್ನು ಲವ್ ಮಾಡಿ ಆ ಜೊತೆಲಿ ಇವ್ರ ಅಕ್ಕ ಯಾರಾದ್ರಿದ್ರೆ ಅವಳಿಗೂ ಡವ್ ಹೊಡೆದು, ಇನ್ ರೋಡಲ್ಲಿ ಯಾರು ಸಿಕ್ಕರು ಅವರು ಡವ್ ಹೊಡೆದಿದ್ರೆ ಇದನ್ನ ಕಿತಾಪತಿ ಅಂತ ಹೇಳೋದು. 8th ಸ್ಟ್ಯಾಂಡರ್ಡ್ ಇಂದ ತಗೊಂಡು ಹೋಗ್ಬೋದು ಸ್ಟೋರಿನ. 8th ಸ್ಟ್ಯಾಂಡರ್ಡ್ ಅಲ್ಲ, ಅದೆಲ್ಲ ತಗೊಂಡು ಹೋಗ್ಬೋದು. ಇವ್ರು ನಾನು ಚಾರ್ಮಿನಾರ್ ಅಲ್ಲ ಶ್ವೇತಾ, ನಾವು ಒಪ್ಕೊಳ್ಳೋಣ, ಅವ್ರು ಮುಗ್ದ್ರು ಅಂತೆಲ್ಲ, ಮುಗ್ಧ ಪ್ರೇಮ ಜ್ಯೋತಿ ಅಂತ ಹೇಳಿ. ಯಾರು ಬರಲ್ಲ ದೇವರಣ್ಣ ಥಿಯೇಟರ್ಗೆ. ಮುಗ್ಧ ಪ್ರೇಮ ಜೊತೆ 3 ಟೈಟ್ಲ್ ಇಟ್ರೆ ಯಾರಿಗೆ ಬರ್ತಾರೆ? ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಎಕ್ಸ್ಟ್ರಾರ್ಡಿನರಿ, ಸೂಪರ್. ಕೇಳಿ ಏನಂತ? ಪ್ರೊಡಕ್ಷನ್ ನಂಬರ್ 1. ಆಕ್ಚುಲಿ ಪ್ರೊಡಕ್ಷನ್ ನಂಬರ್ 2 ನನಗೆ 2 ಮಕ್ಕಳು. ಆಯ್ತು ಬಿಡಿ, ಅದನ್ನ ಹೇಳಿ. ಇದೆಲ್ಲ ಬಿಟ್ಟು ನೀವು ಥಿಯೇಟರ್ಗೆ ಹೇಗೆ? ಯಾವ್ದನ್ನ ಮಕ್ಕಳನ್ನೆಲ್ಲ ಬಿಡೋದಕ್ಕಾಗಲ್ಲ. ಅಲ್ಲ, ಬಿಡಬೇಡಿ, ಮನೇಲಿ ಇರ್ಲಿ. ಈಗ ಇಲ್ಲಿ ಬಂದಿದ್ದೀರಲ್ಲ. ಸ್ಯಾಂಡಲ್ವುಡ್ಗೆ ಹೇಗೆ ಕಾಲಿಟ್ಟಿದ್ದು, ಹೇಗೆ ಶುರು ಆಯ್ತು ನಿಮ್ಮ ಸ್ಯಾಂಡಲ್ವುಡ್ ಜರ್ನಿ, ಇವೆಲ್ಲ ಹೇಳಿ. ಇವಾಗ 1900 ಲವ್ ಮಾಡಿ ಮದುವೆ ಆದ್ನಾ, ಆದ್ರೆ ಆಮೇಲೆ ಮಕ್ಕಳಾದ್ರ, ಲವ್ ಬೇಡ ಈಗ. ಆಮೇಲೆ ನನ್ನ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಯ್ತಾ. ಸೊ ಏನು ಮಾಡೋದು, ಹೊಟ್ಟೆಪಾಡಿಗೆ ಏನಾದ್ರು ಮಾಡಲೇಬೇಕಾ. ಸೊ ಯೋಚನೆ ಮಾಡಿದ್ರೆ ಏನು ಮಾಡೋದು ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಸೀರಿಯಲ್ಗೆ ಕಾರ್ ಡ್ರೈವರ್ ಆಗಿದ್ದ. ಅವ್ನು ಮೊದಲಿಂದ ನನಗೆ ಹೇಳ್ತದ, ತುಂಬ ಚೆನ್ನಾಗಿದೆ ಮಗ ನೀನು, ಸೀರಿಯಲ್ ಆ್ಯಕ್ಟ್ ಮಾಡು ಅಂದ್ಬಿಟ್ಟು. ನಾನು ಇವಾಗಲೇ ನಮ್ಮ ಫ್ಯಾಕ್ಟ್ರಿದ ಕೈ ತುಂಬ ಸಂಬಳ ಬರುತ್ತೆ, ನನಗೆ ಸೀರಿಯಲ್ ಬರಲಿ, ನಾನು ಬರಲ್ಲ ಅಂತ ಇದ್ದೆ. ಅದು ಈ ಟೈಮಲ್ಲಿ ಯೂಸ್ ಆಯಿತು. ಹಾಗೇನು ಅವ್ನು ಕೇಳ್ದ, ಇವಾಗ ಬಂದ್ಬಿಡೋ ಸೀರಿಯಲ್ಗೆ, ನೀನೇನು ಆ್ಯಕ್ಟ್ ಮಾಡಬೇಕಾಗಿಲ್ಲ, ಸುಮ್ಮನೆ ಹಿಂದೆ ನಿಂತ್ಕೊಂಡಿದ್ರೆ ಜೂನಿಯರ್ ಆರ್ಟಿಸ್ಟ್ ಥರ 300 ರೂಪಾಯಿ ಕೊಡ್ತಾರೆ ಅಂತ. ನಾನು ಅಯ್ಯೋ 300 ರೂಪಾಯಿ ದಿನಕ್ಕೆ ಅಂದರೆ ನನ್ನ ಮಗನ 30 ದಿನಕ್ಕೆ 9,000 ರೂಪಾಯಿ ಹೋಗಿ ಎಲ್ಲ ಮನೆ ಕೊಟ್ಬಿಟ್ಟು 1,000 ರೂಪಾಯಿ ಖರ್ಚು ಇಟ್ಕೊಂಡು ಆರಾಮಾಗಿ ಜಮ್ಮ ಅಂತ ಇರ್ಬೋದು ಸಂಸಾರ ಅಂದ್ಬಿಟ್ಟು, ಆಯ್ತು ನಡಿ ಅಂತ ಹೋದೆ ಮನ್ವಂತರ ಸೀರಿಯಲ್ಗೆ. ಫಸ್ಟ್ ಡೇ ಸೀತಾರಾಮ್ ಅವ್ರು ಕರೆದ್ಬಿಟ್ಟು ಕ್ಯಾರೆಕ್ಟರ್ ಕೊಡು ಅಂತ ಹೇಳಿದ್ರು. ಸರ್ ಆ ಸೀರಿಯಲಲ್ಲಿ ಸುನಿಲ್ ರಾವ್ ಹೀರೋ,
ಅವನ ಹಿಂದೆ ನಾನು ನಿಂತ್ಕೊಂಡಿದ್ದೆ. ಸೊ ನನ್ನ ಮನೇಲಿರೋ ಬಟ್ಟೆ ಗಿಟ್ಟೆ ಎಷ್ಟಿದ್ದೆ ನನ್ನ ಬಟ್ಟೆ ಅಷ್ಟು ತೊಗೊಂಡೋಗಿದ್ದೆ. ಸರಿ ಹಾಕ್ಕೊಂಡು ನಿಲ್ಸಿದ್ರು ಹಿಂದೆ ನಿಂತ್ಕೊಂಡೆ. ಶಾರ್ಟ್ ಆಯಿತು, ಅನ್ಶಾರ್ಟ್ ಆಯಿತು. ಒಂದೇ ಒಂದು ಶಾರ್ಟ್ ಮಾಡಿ ಕಳಿಸಿದ್ರು. ಅದು ನಾನು ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದು, ರಾತ್ರಿ 2 ಗಂಟೆಗೆ ಶಾರ್ಟ್ ಮಾಡಿದ್ದು ನಾನು. ಸೊ ಅಲ್ಲಿಂದ ಮನೆಗೆ ಬಂದು ನಾನು ಸೀರಿಯಲ್ ಆ್ಯಕ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ರಿಗೂ ಹೇಳ್ಕೊಂಡೆ, ಇಂಥ ದಿನ ನನ್ನ ಎಪಿಸೋಡ್ ಬರುತ್ತೆ ನೋಡ್ರಿ, ಮಿಸ್ ಮಾಡಿದ್ರೆ ಒಂದು ಊರವ್ರಿಗೆಲ್ರಿಗೂ ಹೇಳ್ಕೊಂಡಿದ್ದೆ. ಅದು ನಾನು ನೋಡ್ತೀನಿ ಔಟ್ ಫೋಕಸಲ್ಲಿ ನಿಲ್ಸಿದ್ದಾರೆ. ನನಗೆ ಔಟ್ ಫೋಕಸ್ ಅಂದರೆ ಗೊತ್ತಿಲ್ಲ ಆಗ, ಈಗ ಗೊತ್ತಾಗ್ತದೆ ಔಟ್ ಫೋಕಸಲ್ಲಿ ನಿಲ್ಸಿದ್ದಾರೆ. ಅದು ಈಗ ಬಂದು ಹಿಂಗೆ ಹೋಯ್ತು. ಎಲ್ಲಿ ಯಾವ ಸೀರಿಯಲ್ ಅಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ ಹಂಗಾಯ್ತು ಕತೆ. ಸೊ ಅಲ್ಲಿಂದ ಪ್ರಾಣ ಸಿನಿಮಾಗೆ ಹೀರೋ ಬೇಕು ಅಂತೇಳಿ ಒಂದು ಆ್ಯಡ್ ಕೊಟ್ಟಿದ್ರು. ಆ್ಯಡ್ ನೋಡಿದೆ, ಹೋದೆ, ಆಡಿಷನ್ಸ್ ಕೊಟ್ಟೆ. ಒಂದು 300 ಜನದ ಮಧ್ಯದಲ್ಲಿ ಲಕ್ ಸೆಲೆಕ್ಟ್ ಆದೆ. ಅಲ್ಲಿಂದ ಶುರುವಾಯಿತು ಸಿನಿಮಾ ಜರ್ನಿ. ಆಮೇಲೆ ಅಗೇನ್ ನೆನಪಿರಲಿ ಬಂತು. ಸೊ ನೆನಪಿರಲಿಯಿಂದ ಇದುವರೆಗೂ ಎಲ್ಲೂ ಟರ್ನ್ ಬ್ಯಾಕ್ ತೊಗೊಳ್ಳಿಲ್ಲ. ಸೊ ಫಸ್ಟ್ ಸಕ್ಸಸ್ ನೆನಪಿರಲಿ. ಸೊ ಖಂಡಿತ ನಂಗೆ ಮರೆಯೋದಕ್ಕಾಗಲ್ಲ. 430 ದಿನಗಳ ಕಾಲ ಸಿನಿಮಾ ಓಡ್ತು. ನಾನೇ 10 ಟೈಮ್ಸ್ ನೋಡಿದ್ದೀನಿ. ಆಮೇಲೆ ನನ್ನ ಸಿನಿಮಾ ಈಗ ಫೇಲ್ಯೂರ್ ಆಗೋಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಅವಾಗ ನನಗೆ ಗೊತ್ತಾಗಿದ್ದು ಸಕ್ಸಸ್ ಅಂದರೆ ನನ್ನ ಮಗಂದು ಏನು ಸಕ್ಸಸ್ ಅಂದರೆ ಅದಕ್ಕಿರೋ ವ್ಯಾಲ್ಯೂ ಏನು, ರಿಯಲ್ ಸಕ್ಸಸ್ ಅಂದರೆ ಏನು ಅಂತ ಈಗ ನನಗೆ ಗೊತ್ತಾಯಿತು. ಯಾವಾಗ ಸಿನಿಮಾಗಳು ಫೇಲ್ಯೂರ್ ಆಗೋಕ್ಕೆ ಶುರು ಆಯಿತು ಅವಾಗ. ಯಾವ ಸಿನಿಮಾನು ಫೇಲ್ ಆಗದೆ ಇರಲಿ ಅಂತ ಆಶಿಸ್ತಾ ನಾವು ಪ್ರೀತಿಲೂ ಗೆದ್ದಿದ್ದೀರಾ, ಸಿನಿಮಾದಲ್ಲೂ ಗೆದ್ದಿದ್ದೀರಾ. ಅದಕ್ಕೆ ಆ ಖುಷಿಗೆ ಹಂಗೆ ತೆಗಿಬೇಕು. ಹೆಂಗೆ ತೆಗಿಲ್ಲ. ಹಂಗೆ ಏನಿರ್ಬೋದಾ? ಒಂದು ನಿಮಿಷ ಗೆಸ್ ಮಾಡಿ. ಏನ್ ಪೇಂಟಿಂಗ್ ಏನ್ ಪೇಂಟಿಂಗ್? ಇದು ಸೈಡ್ ಇದು ನೋಡ್ತಾನೆ ನನ್ನ 8th 10th ಸೆಕೆಂಡ್ ನನ್ನ ಹೆಂಡತಿ ಒಂದು ಪೇಂಟಿಂಗ್ ಮಾಡಿದ್ಲು. ಎಲ್ಲ ನಿಮ್ಮ ಹೆಂಡತಿ ಮಾಡಿದ ಪೇಂಟಿಂಗೇ ತಂದು ಕೊಡ್ತೀವ ನಾವು. ಅಲ್ಲ, ಈ ಕಲರ್ ಇದೆಯಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವಳು ಒಂದು ಪೇಂಟಿಂಗ್ ಮಾಡಿದ್ಲು. ಒಂದು ಹುಡುಗಿ ಒಂದು ಕ್ಲೋಸ್ ಅಪ್ ಫೇಸ್ನ ಒಂದು ಪೇಂಟಿಂಗ್ ಮಾಡಿದ್ಲು. ಸೊ ಅದೇ ಥರ ಇದೆ ಕಲರ್ ನೋಡಿದ್ರೆ ನಂಗೆ ಡೌಟ್ ಬರ್ತದೆ ಅದೇನಾ ಅಂತ. ಹೋಗ್ಲಿ, ತೆಗೆದು ನೋಡ್ಬಿಟ್ಟು ಕ್ಲಿಯರ್ ಮಾಡ್ಕೊಬಿಡಿ. ಯಸ್, ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಇದ್ರ ಜೊತೆ ಬಹಳ ಇಮೋಷನಲ್ ಬಾಂಡೇಜ್ ಇದ್ದಂಗಿದೆ. ಹೌದು, ಖಂಡಿತವಾಗ್ಲೂ ಇದೆ. ಗೊತ್ತಾಗ್ತಿದೆ. ಯಾಕಂದರೆ ಇದನ್ನು ನನ್ನ ಫ್ಯಾಕ್ಟ್ರಿನಲ್ಲಿ ಇಟ್ಟಿದ್ದೆ. ನಾನು ಮಲಗೋದಕ್ಕೆ ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಿದ್ದು. ಸೊ ಅಲ್ಲಿ ಇರಲಿ ಅಂತೇಳಿ ಯಾವಾಗಲೂ ಅಲ್ಲಿ ಇಟ್ಟಿರ್ತಾ ಇದ್ದಿದ್ದು. ಥ್ಯಾಂಕ್ಸ್ ಫಾರ್ ಒಂದು ಫ್ಲ್ಯಾಶ್ ಬ್ಯಾಕ್ನ ನನಗೆ ನೆನಪು ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏನಷ್ಟು ಮಾತಾಡ್ತೀವಿ. ಸೊ ಅವ್ರ ಹೆಂಡತಿ ಕೊಟ್ಟಿರೋ ಗಿಫ್ಟನ್ನು ನೋಡ್ತಾ ಅದೇ ಒಂದು ನೆನಪಲ್ಲಿ ಮುಳುಗೋಗಿದ್ದಾರೆ ಪ್ರೇಮ್. ಸೊ ಇನ್ನಷ್ಟು ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.